ಸಮಾಜದ ಸೇವೆಯೊಂದಿಗೆ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸದಾ ಆಲಿಸುತ್ತಾ ಜನರೊಂದಿಗೆ ಬೆರೆತು ಆದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಜನಮೆಚ್ಚಿದ ನಾಯಕನಾಗಿ ಮನ್ನಣೆ ಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡನಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಸ್ಫೂರ್ತಿಯಿಂದ ರಾಜಕೀಯವಾಗಿ ಬೆಳೆಯುತ್ತಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿದ್ದಾರೆ. ಇನ್ನು ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರೊಂದಿಗೆ ಸೇರಿ ಹಂತ ಹಂತವಾಗಿ ಪಕ್ಷ ಬೆಳೆಸುವಂತಹ ಕೆಲಸ ರಾಜೀವ್ ಗೌಡ ಮಾಡುತ್ತಿದ್ದಾರೆ. ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೇ ಕಾರ್ಯಕ್ರಮಗಳಿದ್ದರೂ ಸಹ ರಾಜೀವ್ ಗೌಡರು ಮುಂದಾಳತ್ವವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಇರುತ್ತದೆ. ಮೊನ್ನೆ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ರಾಜೀವ್ ಗೌಡರ ಗಮನಕ್ಕೆ ಬಾರದೆ ಸಭೆಗೆ ಮುಂದಾಗಿದ್ದಾರೆ. ಅದನ್ನ ಅರಿತು ರಾಜೀವ್ ಗೌಡರು ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಭೆಯನ್ನು ರದ್ದು ಮಾಡಿ ಕಾಂಗ್ರೆಸ್ನಲ್ಲಿ ದುಡಿಯುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಮಾಡಿಕೊಡಬೇಕೆಂದು ಸಭೆಯನ್ನ ಮುಂದೂಡಲಾಗಿದೆ. ಇದರಲ್ಲಿ ಪುಟ್ಟು ಅಂಜಿನಪ್ಪ ಬೆಂಬಲಿಗರಿಗೆ ಮುಖಭಂಗವಾಗಿತ್ತು. ಶಿಡ್ಲಘಟ್ಟದಲ್ಲಿ ಪುಟ್ಟು ಅಂಜಿನಪ್ಪ, ವಿ ಮುನಿಯಪ್ಪ ಹಾಗೂ ರಾಜೀವ್ ಗೌಡ ಅಂತ ಎರಡು ಬಣಗಳಿದ್ದು ಒಂದೇ ಮನೆಯಲ್ಲಿ ಎರಡು ಬಾಗಿಲಿದ್ದಂತೆ ಅಲ್ಲಿನ ಕಾಂಗ್ರೆಸ್ ಪರಿಸ್ಥಿತಿಯಾಗಿದೆ. ಇದನ್ನೆಲ್ಲ ಒಳಗೊಂಡ ರಾಜೀವ್ ಗೌಡ ಪಕ್ಷದ ಸಿದ್ಧಾಂತಗಳೊಂದಿಗೆ ಎಲ್ಲರನ್ನೂ ಒಳಗೊಂಡು ಶಿಡ್ಲಘಟ್ಟದಲ್ಲಿ ಪಕ್ಷ ಕಟ್ಟುವಂತೆ ಕೆಲಸ ಮಾಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಜೀವ್ ಗೌಡ್ರೆ ಅಲ್ಲಿ ಅಧಿಕೃತ ಅಭ್ಯರ್ಥಿ 2023ರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸನ್ಮಾನ್ಯ ರಾಜೀವ್ ಗೌಡ್ರು ಅವರ ಒಂದು ನೇತೃತ್ವದಲ್ಲಿ ಪ್ರತಿ ಕಾರ್ಯಕ್ರಮಗಳು ಸಂಘಟನೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕೊರೋನಾ ಸಂಕಷ್ಟ ಕಾಲದಿಂದಲೂ ಕೂಡ ಇದುವರೆಗೂ ಕೂಡ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವರಾಗ್ಬೋದು ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣ ಸರ್ ಅವರು ಆಗ್ಬೋದು, ಇವರು ಕೂಡ ನಮ್ಮ ರಾಜೀವ್ ಗೌಡ್ರಿಗೆ ಅವ್ರಿಗೆ ಆ ಶಕ್ತಿಯನ್ನು ನೀಡಿದ್ದಾರೆ. ನೀವು ಸೋತಿರ್ಬೋದು, ಆದರೆ ಆ ಕ್ಷೇತ್ರದ MLA ನೀವು ಸೋತಿದ್ರೂ ಕೂಡ ಆ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ನಿಮ್ಮ ನೇತೃತ್ವದಲ್ಲಿ ಪ್ರತಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂತೇಳಿ ಅವರಿಗೆ ಆಶ್ವಾಸನೆ ಕೊಡೋದ್ರ ಜೊತೆಯಲ್ಲಿ ಜನಗಳಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಒಂದು ಸಂದೇಶವನ್ನು ಸಲ್ಲಿಸಿದ್ದಾರೆ.